ಅನ್ಯಾಯವಾಗಬಾರ್ದು. ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೀವಿ, ಯಾವುದೇ ಆಮಿಷಕ್ಕೂ ಬಲಿ ಆಗ್ಬಾರ್ದು. ಇಂಥ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯ ಆಗಿದೆ ಅಂದ್ರೆ ನಮಗೆ ಎರಡೇ ಬೇಡಿಕೆ. ಮಾನ್ಯ ಡಿವೈಎಸ್ಪಿ ಸಾಹೇಬರ ಒಪ್ಕೊಂಡ್ರ ಪ್ರಕಾರನೇ ತನಿಖೆ ಮುಗಿದಿದೆ, FIR ರಿಜಿಸ್ಟರ್ ಆಗಬೇಕು, ಕೂಡಲೇ ಸಸ್ಪೆನ್ಷನ್ ಆಗಬೇಕು. ನಮ್ಮ ಹೋಮ್ ಮಿನಿಸ್ಟರ್ ಪರ್ಸನಲ್ ಸೆಕ್ರೆಟರಿ ಕೂಡ ನಾವು ಈಗ ಕರೆ ಮಾಡ್ತೇವೆ. ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ನಾವು ಖಂಡಿತವಾಗಿ ನಾವು ಉತ್ತರ ಭಾರತದಲ್ಲಿಲ್ಲ, ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ವು. ಇವತ್ತು ಕರ್ನಾಟಕದಲ್ಲಿದ್ದೀವಿ, ಸುಸಂಸ್ಕೃತರ ನಾಡಿದೆ. ಇಲ್ಲಿ ಪೊಲೀಸ್ ದೌರ್ಜನ್ಯಗಳು ರೈತರ ಮೇಲೆ, ದಲಿತರ ಮೇಲೆ, ಅಮಾಯಕರ ಮೇಲೆ ಅಲ್ಲೇ ಆದ್ರೆ ಎಷ್ಟು ದಿನ ನಾವೆಲ್ಲ ಕುಂತ್ಕೊಳ್ಳೋದು? ಒಂದಿನ ಆಕ್ರೋಶದ ಕಟ್ಟಿ ಹೊಡಿಬೇಕಾ ಬೇಡವಾ? ಒಬ್ಬರ ಹಿತಾಸಕ್ತಿ ಇಬ್ಬರ ಹಿತಾಸಕ್ತಿಗಾಗಿ ಇಡೀ ಸಮುದಾಯವನ್ನು ಬಲಿ ಕೊಡ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ವಿರೋಧಿಸಿ ಯಾವುದೇ ಕೃತ್ಯವನ್ನು ಎಸಗಿರ್ತಕ್ಕಂಥ ಇಂತಹ ಕೃತ್ಯ ಎಸಗಿದಂತ ದಲಿತ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನ ಮೇಲೆ PSI ಹಲ್ಲೆ ಮಾಡಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರಲ್ಲಿ ಈ ಘಟನೆ ನಡೆದಿದೆ. ಕುಕನೂರು ಪೊಲೀಸ್ ಠಾಣೆಯ PSIನಿಂದ ಹಲ್ಲೆ ಮಾಡಲಾಗಿದ್ದು, PSI ಗುರುರಾಜ್ನಿಂದ ದಲಿತ ಯುವಕ ಗಾಳೆಪ್ಪ ಹಿರೇಮನೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. PSI ದಬ್ಬಾಳಿಕೆಗೆ ದಲಿತ ಸಮುದಾಯ ಕೆಂಡಾಮಂಡಲರಾಗಿದ್ದು, PSI ವಿರುದ್ಧ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ದಲಿತ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಕುಕನೂರಲ್ಲಿ ನಡೆದಿದ್ದು, ಕ್ಷುಲ್ಲಕ ಕಾರಣಕ್ಕೆ ದಲಿತ ಯುವಕನ ಮೇಲೆ PSI ಹಲ್ಲೆ ಮಾಡಿದ್ದಾರೆ. ವಿಷಯಕ್ಕೆ ಬಂಧಿಸಿದರು ಕಾರ್ಮಿಕ ವಿಭಾಗ. ನಾನು ಕುಕನೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಸಂಬಂಧಿಕರ ಒಂದು ವಿಷಯಕ್ಕೆ ಬಂದಿದ್ದೆ. ಅಲ್ಲಿ ಬಂದ ಸಂದರ್ಭದಲ್ಲಿ ನನ್ನ ಸಂಬಂಧಿಕರಿಗೆ ನ್ಯಾಯ ಕೊಡಿಸಿ ಅಂತೇಳಿ PSS ಅವರಿಗೆ ಹೇಳಿದಾಗ ಅವರು ನೇರವಾಗಿ ನನ್ನ ಕುತ್ತಿಗೆ ಪಟ್ಟಿ ಹಿಡಿದು, ನೀವೆಲ್ಲ 500 ರೂಪಾಯಿಗೋಸ್ಕರ ಚಿಲ್ಲರೆ ಕೆಲಸ ಮಾಡುವ ಮಾದಿಗೆ ಸುಳಿಯ ಮಕ್ಕಳು ನೀವೆಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತದ, ರಾಜ್ಯಾದ್ಯಂತ ನೀವು ಏನು ಮಾಡ್ತೀರ ಅಂತ ಹಲ್ಕ ಕೆಲಸ ಮಾಡ್ತೀರ ಅನ್ನೋದು ಗೊತ್ತದ ನನಗೆ, ನಿಮ್ಮಿಂದ ನಾವೇನು ಪಾಠ ಮಾಡಬೇಕಾಗಿಲ್ಲ ಅಂತೇಳಿ ನನಗೆ ಜಾತಿ ನಿಂದನೆ ಮಾಡಿ ನನಗೆ ಅಲ್ಲಿ ಕ್ಯಾಮ್ರಾ ನಿರಂತರ ಕೂಟಗಿರಿ ಮಾಡ್ತಾ